ಕೆಟ್ಟ ಕೆರ ಹಿಡ್ದಿದ್ದ ಲೈಫು ಮುಗೀತು. ಇನ್ಮೇಲೆ ಏನಿದ್ರು ಫಾರಿನ್ ಟ್ರಿಪ್ಪು, ಜಾಲಿ ಜೀವನ ಅನ್ಕೊಂಡು ಆರಾಮಾಗಿದ್ದೆ. ಅಕ್ಕ, ನೀವು ಕೊಟ್ಟಿರೋ ಬಿಲ್ಡಪ್ ಎಲ್ಲ ವೇಸ್ಟ್ ಆಗೋಗಿ ಅಸಲಿ ಬಂಡವಾಳ ಬಯಲಾಗೋಯ್ತಲ್ಲ ಅಕ್ಕ. ನೀ ಹಾಕೋ ಬಂದೆ ಇಲ್ಲಿ. ಏನಕ್ಕೋ, ಯಾರಾದ್ರೂ ಮನೆಗ್ ಬಂದ್ರೆ ಹೇಗಿದ್ಯಾ, ಕುತ್ಕೋ, ಊಟ ಮಾಡ್ತೀಯಾ, ತಿಂಡಿ ತಿಂದಿಯಾ, ಚಾ ಕುಡಿತೀಯ ಅಂತ ಕೇಳ್ತಾರ. ಯಾಕೆ ಬಂದೆ ಅಂತ ಕೇಳ್ತಾರ? ಎಲ್ಲ ನನ್ ಕರ್ಮ. ನನ್ ಮರ್ಯಾದೆ ತೆಗಿಯಕ್ ಈಗ್ಲೇ ಬರ್ಬೇಕಿತ್ತ ನೀನು? ಅಕ್ಕ, ನೀನು ನೋಡಿ ತುಂಬಾ ದಿನ ಆಯ್ತಲ್ಲ. ದಿನ ಏನು ವರ್ಷನೇ ಆಗೋಯ್ತು. ನೀನಂತರು ಈ ದೊಡ್ಡ ಮನೆ ಸೊಸೆ ಆದ್ಮೇಲೆ ತವ್ರ ಮನೆ ಕಡೆಗೆ ಬರ್ಲೇ ಇಲ್ಲ. ಅದಕ್ಕೆ ಈ ತವರಿಗೆ ಬಾ ತಂಗಿ ಅಂತ ಇದೆಯಲ್ಲ, ಹಾಗೆ ತವರಿಗೆ ಬಂದ ತಮ್ಮ ಅಂತ. ಈಗ ಯಾಕೆ ಬಂದೆ ಅದನ್ನ ಹೇಳು. ಯಾಕೆ ಅಂದ್ರೆ ನಮ್ಮ ಹಳೆ ಅಳಿಯ ಮತ್ತೆ ಹೊಸ ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅತ್ತೆ, ನಿಮ್ಮ ದೇವ್ರು ಕೊಟ್ಟ ಶ್ರೀಮಂತ ತಮ್ಮ ಇವ್ರೇನಾ? ನಿಮ್ ಸ್ಟೇಟಸ್ಸು, ನಿಮ್ ಶ್ರೀಮಂತಿಗೆ ಗೊತ್ತಿಲ್ಲದೆ ಏನೋ ಮಾತಾಡ್ಬಿಟ್ಟೆ. ಸಾರಿ. ಏನು, ನಮ್ಮ ಅಕ್ಕ ನನ್ನ ಬಗ್ಗೆ ಗುಣಗಾನ ಮಾಡ್ತಿದ್ಲ ಅಕ್ಕ? ಅಯ್ಯೋ, ಕೇಳ್ತೀರಲ್ಲ ಶ್ರೀಮಂತ್ರೆ, ನಿಮ್ ಕುಟುಂಬದ ಬಗ್ಗೆ ಫುಲ್ ಆನ್ ಗುಣಗಾನ ಮಾಡ್ತಾ ಇದ್ರು. ಮಾಡ್ಲೇಬೇಕು, ಯಾಕೆಂದ್ರೆ ಹುಟ್ಟಿದ ಮನೆನ ಮರ್ತು ಹೋಗುವಂಥದ್ದಲ್ಲ ಅಕ್ಕ. ಅವ್ರು ಮರ್ಯಾಣ ಅನ್ಕೊಂಡ್ರು, ನೀನ್ ಮರ್ಯಕ್ ಬಿಡ್ಬೇಕಲ್ಲ ಪಾಪ ಅಕ್ಕ. ಅಕ್ಕ, ನಿನಗೊಂದು ಸರ್ಪ್ರೈಸು. ನಮ್ಮ ಶೆಟ್ರಂಗಡಿ ನಿನಗೆ ಅಂತ ಬೋಟಿ ಮತ್ತೆ ಗಾಳಿ ಚಿಪ್ಸು ತಗೊಂಡ್ಬಂದಿದ್ದೀನಿ. ಫುಲ್ ಫ್ರೆಶ್, ತಗೋ ತಿನ್ನು. ನನಗೇನು ಬೇಡ, ಸುಮ್ಮನೆ ಬ್ಯಾಗಲ್ಲಿ ಇಟ್ಕೋ. ಅಯ್ಯೋ ಶ್ರೀಮಂತ್ರೆ, ನಮ್ ಅತ್ತೆಗೆ ಆಯಿಲಿ ಜಂಕ್ ಫುಡ್ ಎಲ್ಲ ಇಷ್ಟ ಆಗಲ್ಲ. ನಮ್ಮ ಅಕ್ಕನ್ಗೆ ಈ ಬೋಟಿ ಚಕ್ರಗಾಲಿ ಇಷ್ಟ ಆಗಲ್ವಾ ಅಕ್ಕ? ನೆನಪಿಲ್ವಾ, ಇದೇ ಬೋಟಿನ ಕದ್ಕೊಂಡು ಓಡ್ತಿರ್ಬೇಕಾದ್ರೆ ಚಟ್ರ ಹೆಂಡತಿ ಬೆನ್ನ ಹತ್ಕೊಂಡು ಹೋಗಿದ್ದು, ನೀನ್ ಅವರಿಂದ ತಪ್ಪಿಸ್ಕೊಳ್ಬೇಕು ಅಂತ ಮರ ಹತ್ತಿದ್ದು, ಅಲ್ಲಿಂದ ಧೋಪ್ ತಪ್ಪಿದ್ದು, ಸೊಂಟ ಮುರ್ಕೊಂಡಿದ್ದು. ಸುಮ್ಮನಿರೋ. ಅಯ್ಯೋ ಅತ್ತೆ, ತಗೊಳ್ಳಿ ತಿನ್ನಿ. ಸೊಂಟ ಮುರ್ಕೊಂಡಿದ್ ನೆನ್ಪಗಾದ್ರೂ ತಿನ್ಬೇಕು ಅಲ್ವಾ? ಆಹಾ, ನಿಮ್ಮ ಕೆನ್ನೆಗಳನ್ನ ನೋಡ್ತಾ ಇದ್ರೆ ನಮ್ಮ ಹಳ್ಳಿ ಕಡೆ ಬಿಡು ಕೆಂಪು ಟೊಮೊಟೊ ಹಣ್ಣಿದ್ದಂಗಿದೆ. ಇನ್ನೊಂದು ಕೆನ್ನೆ ಒಳ್ಳೆ ಹೂವು, ಮಲ್ಲಿಗೆ ಹೂವು ಇದ್ದಂಗಿದೆ. ಯಾಕೆ ನೀನು ಚೆಲುವೆ? ಹಲೋ, ಐ ಬೈ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ಶ್ರೀಮಂತ. ನೀವು ಬೇಕಾದ್ರೆ ನನ್ನನ್ನ ಪ್ರೀತಿಯಿಂದ ಶ್ರೀ ಅಂತ ಕರೆದ್ರೆ ಸಾಕು. ನೀವ್ಯಾರು? ನಿಮ್ ಹೆಸರೇನು? ವಂದನ, MLA ಶಕ್ತಿ ಪ್ರಸಾದ್ ಮಗಳು. ಧನ, MLA ಮಗಳು ಅಂದ್ರೆ ಲಕ್ಷ್ಮಿ. ಅಯ್ಯೋ, ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು. ಈ ಗಾಲಿ ಚಿಪ್ಸ್ ಇಟ್ಕೊಳ್ಳಿ, ಆಮೇಲೆ ಮಾತಾಡೋಣ. What? You idiot! Don't you have any manners? ಇಂಗ್ಲಿಷ್ ಅಲ್ಲಿ ಒಳ್ಳೆಯವನು ಅಂತ ಹೊಗಳ್ತೀನಿ. Yes, Dhanu. I am good man. Good man. Hey, check. ಆ ಕಡೆ ತಗೊಂಡೋಗು. ಏನಕ್ಕೆ ಈ ಚಿಪ್ಸ್ ತಿನ್ನಕ್ ಭಯ ಅಂತದ್ ಏನ್ ಬಂದಿದ್ಯೇನಪ್ಪ ದೊಡ್ಡ ರೋಗ? Go that side. ಅದೇ ನೀವಾದ್ರೂ ಹೇಳಿ. He's just so annoying. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್, ನೀವ್ ಹಿಂಗ್ ಕೂಗಾಡ್ತಿದ್ರೆ ನಿಮ್ ಗಂಡ ಭಯಲ್ವಾ? ನಂಗ್ ಮದ್ವೆ ಆಗಿಲ್ಲ. ಮದ್ವೆ
ನನಗೂ ಮದ್ವೆ ಆಗಿಲ್ಲ, ನಿಮಗೂ ಮದ್ವೆ ಆಗಿಲ್ಲ. ನಾನು ಶ್ರೀಮಂತ, ನೀವು ಧನಲಕ್ಷ್ಮಿ. ನಮ್ಮಿಬ್ರಲ್ಲೂ ಶ್ರೀಮಂತಿಗೆ ಎದ್ದು ಕಾಣ್ತಿದೆ ಅಲ್ವಾ? ಒಂದು ನೀವು ಯೋಚನೆ ಮಾಡಿ ಅಲ್ಲ. ಏಯ್, ಅಕ್ಕ ಇಲ್ಲಿಗ್ ಬಂದೆ, ನನ್ನ ನೋಡಿದ್ದಾಯ್ತು, ಮಾತಾಡಿದ್ದಾಯ್ತು. ಹಿಂದೆ ನಾವು ನಿನ್ ಕೆಲ್ಸ. ಹೋಗೋ ಇಲ್ಲಿಂದ, ತಗೊಂಡೋಗ್ ನಿನ್ ಚಿಪ್ಸು. ಅಕ್ಕ ಒಳಗೆ ಅದು ಹೇಗಾಗುತ್ತೆ? ನಾನು ನನ್ನ ಸೋದರಳಿಯನ್ನ ಮತ್ತು ಮಗಳನ್ನ ನೋಡ್ಕೊಂಡೇ ಹೋಗೋದು. ಹೌದು ಶ್ರೀಮಂತ್ರೆ, ನೀವು ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲೇ ಇರಿ. ನೀವಿರೋದು ನಮ್ಮ ಅತ್ತೆಗೆ ಫುಲ್ ಖುಷಿ ಆಗತ್ತೆ. ಹೌದು, ನಾನು ಬಂದ ಮೇಲೆ ಮನೆಯಲ್ಲ ಖುಷಿಯೋ ಖುಷಿ. ಅಳಿಮಯ್ಯ ಬಾಯ್. ಅಳಿಮಯ್ಯ, ಲಂಬು, ನಾನು ಸೋದರ ಮಾವ ಬಂದಿದ್ದೀನಿ. ಅತ್ತೆ, ಏನು? ಏನಿಲ್ಲ, ಬೋಟಿ ತಿನ್ನಕ್ಕೆ ಸಂಕೋಚ ಪಟ್ಕೋಬೇಡಿ. ಕೆಟ್ಟ ಕೆರ ಹಿಡ್ದಿದ್ದ ಲೈಫು ಮುಗೀತು. ಇನ್ಮೇಲೆ ಏನಿದ್ರು ಫಾರಿನ್ ಟ್ರಿಪ್ಪು, ಜಾಲಿ ಜೀವನ ಅನ್ಕೊಂಡು ಆರಾಮಾಗಿದ್ದೆ. ಏನೇನೆಲ್ಲ ಕನ್ಸುಗಳು ಕಂಡಿದ್ದೆ, ಈ ಹಾಳಾದ ಕೇಸ್ ಮುಗಿದೆ, ಎಲ್ಲೂ ಹೋಗಾಗಿಲ್ಲ. ಥು, ಸಂಧ್ಯಾ, ಸತ್ತ ಮೇಲಾದ್ರೂ ಸುಖವಾಗಿರಕ್ ಬಿಡ್ತೀಯ ಅನ್ಕೊಂಡೆ, ಮತ್ತೆ ಮತ್ತೆ ಹೀಗೆ ದೆವ್ವದ ತರ ಕಾಡ್ತಿದ್ಯಲ್ಲೇ. ಅಂತೂ ಸುಪಾರಿ ಕೊಟ್ಟು ನನಗೆ ಒಳ್ಳೇದೇ ಮಾಡಿದ್ಲು ಅನ್ಕೊಂಡಿದ್ದೆ. ಅವಳಿಂದಾಗಿ ಈ ಕೇಸು ಮತ್ತೆ ಮುಂದುವರಿಯೋ ತರ ಆಗೋಗಿದೆ ಅಂತೂ ಅರ್ಥ ಆಗ್ತಿದೆ. ಈ JP ಅಂಕಲ್ ಹೇಳೋದು ನೋಡ್ತಿದ್ರೆ, ಒಂದು ನಾನು ಇಲ್ಲ ರಿತು, ಇಬ್ಬರಲ್ಲೊಬ್ರು ಜೈಲ್ ಸೇರೋದು ಗ್ಯಾರಂಟಿ. ಹಾಗಾದ್ರೆ ನನ್ನ ರಿತು ಮದ್ವೆ ನಡೆಯೋದಿಲ್ವಾ? ನಡೆಯಲ್ಲ. ಏನ್ ಮಾಡೋದಿವಾಗ? ಶ್ಯಾಮ್, ಈ ಕೇಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಕೆಲಸ ಸರಿಯಾಗಿ ನಡೀತಿದೆ ತಾನೆ? ಕೇಸ್ ಬಗ್ಗೆ ಯಾರು ತುಟಿಕ್ ಪಿಟಿಕ್ ಅಂತ ಇಲ್ಲ. ಭಾರ್ಗವಿನೂ ಕೋರ್ಟ್ ಕಡೆ ಬಂದಿಲ್ಲ. ಎಲ್ಲನೂ ನಾವು ಅನ್ಕೊಂಡಿರೋ ತರನೇ ಆಗ್ತಾ ಇದೆ ಸರ್. ಯಾಕೆ ಈ ತರ ಕೇಳ್ತಾ ಇದ್ದೀರಾ ಸರ್? ಏನಾದ್ರೂ ಪ್ರಾಬ್ಲಮಾ? ಅತಿ ವಿನಿಯಂ ಧೂರ್ತ ಲಕ್ಷಣಂ ಅಂತ ಗಾದೆ ಕೇಳಿರ್ಬೋದು ಶ್ಯಾಮ್. ನೀನು ಅಷ್ಟೊಂದು ಹಾಡ್ತಿದ್ದ ಭಾರ್ಗವಿ ಈಗ ಸಡನ್ ಆಗಿ ಚೇಂಜ್ ಆಗಿದ್ದಾಳೆ ಅಂದ್ರೆ ನಂಬೋಕೆ ಆಗ್ತಾ ಇದೆ. ಚಾನ್ಸೇ ಇಲ್ಲ ಸರ್. ಒಂದು ವೇಳೆ ಅದೇ ನಿಜ ಆಗಿದ್ರೆ ಆ ಸಂಧ್ಯಾ ಫೋಟೋ ತೆಗೆಯುವಾಗ ಕೂಗಾಡ್ತಿದ್ಲು. ಅವಳ ಉದ್ದೇಶ ಮೊದಲಿಂದ ಫೋಟೋ ನೇತಾಕೋದಾಗ್ಲಿ ನಮ್ಮೆದುರು ಕೂಗಾಡೋದಾಗ್ಲಿ ಆಗಿರ್ಲಿಲ್ಲ. ಕೇಸ್ ಶುರುವಾದಾಗ್ಲಿಂದ ನಾನು ಈ ಕೇಸನ್ನ ಗೆಲ್ತೀನಿ, ಸಂಧ್ಯಾ ಕೊಡಿಸ್ತೀನಿ ಅಂತಾನೆ ಹೇಳ್ತಾ ಇದ್ದೋಳು ಈಗ ಸಡನ್ ಆಗಿ ಎಲ್ಲ ಮನೆ ಸೊಸೆಯಾಗಿರ್ತೀನಿ ಅಂತಂದ್ರೆ ಅವಳು ನಿಜವಾಗ್ಲೂ ಸುಮ್ಮನೆ ಅಥವಾ ಸುಮ್ಮನಿರೋ ತರ ನಾಟಕ ಆಡಿ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾಳ? ಸಾಧ್ಯನೇ ಇಲ್ಲ. ಭಾರ್ಗವಿ ಸಂಪೂರ್ಣವಾಗಿ ಬದಲಾಗಿದ್ದಾಳೆ. ಹೇಗ್ ಹೇಳ್ತೀಯ? ಪ್ರತಿ ಕ್ಷಣನೂ ನಮ್ ಕಣ್ಣು ಮುಂದೆನೆ ಓಡಾಡ್ಕೊಂಡಿದ್ದಾಳೆ ಮಾವ. ಮನೆ ಕೆಲ್ಸ ಬಿಟ್ಟು ಬೇರೆ ಯಾವ ಕೆಲ್ಸದ ಮೇಲೂ ತಲೆ ಹಾಕಿಲ್ಲ ಅವಳು. ನಾನೇ ಬೇಕು ಅಂತ ಕೆದ್ಕಿ ಕೋರ್ಟು ಕೇಸು ಅಂತ ಮಾತಾಡಿದ್ರು ನಾನು ಮನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀನಿ, ಅರ್ಜುನ್ ಬಗ್ಗೆ ಮಾತ್ರ ನನ್ ಗಮನ ಅಂತ ಹೇಳಿದ್ಲು. ಆದ್ರೂ ನಿಮ್ಗ್ಯಾಕ್ ಮಾವ ಭಾರ್ಗವಿ ಮೇಲೆ ಡೌಟ್ ಬಂತು? ನನಗೂ ಅನಾಮಿಕ ಮಹಿಳೆಯಿಂದ ಕಾಲ್ ಬಂದಿತ್ತು. ನಮಗ್ ಗೊತ್ತಿಲ್ಲದೆ ನಮ್ಮನ್ನ ಯಾರೋ ಗಮನಿಸ್ತಿದ್ದಾರೆ. ಭಾರ್ಗವಿನೇ ಹೀಗೆ ಕಾಲ್ ಮಾಡಿ ನಮ್ಮನ್ನ ಆಟ ಆಡಿಸ್ತಿರ್ಬೋದಾ? ಇಲ್ಲ ಮಾವ, ನನಗ್ ಕಾಲ್ ಬಂದಾಗ
ಭಾರ್ಗವಿ ಎದುರುಗಡೆನೆ ಓಡಾಡ್ಕೊಂಡಿದ್ಲು. ಅಂದ್ರೆ ಅವಳೇ ಬೇರೆ ಯಾರ ಹತ್ರನಾದ್ರೂ ಕಾಲ್ ಮಾಡಿಸ್ತಾ ಇರ್ಬೋದಾ? ಮಾವ, ನಾನು ಈಗ್ಲೇ ಹೋಗಿ ಭಾರ್ಗವಿನ ದಬಾಯಿಸ್ತೀನಿ. ಆಗೆಲ್ಲ ವಿಚಾರನೂ ಬಾಯ್ ಬಿಡ್ತಾಳೆ ಇರಿ. ನಿಂತ್ಕೋ ಬೃಂದ, ಅವಸರ ಪಡೋದು ಬೇಡ. ಮದ ಏರಿರೋ ಆನೆನ ಹಿಡಿಯಕ್ಕೆ ನೇರವಾಗಿ ನುಗ್ಗಬಾರ್ದು. ಕೆಡ್ಡ ತೋಡಿ ಅದಕ್ಕೆ ಗೊತ್ತಾಗದೇ ಇರೋ ತರ ಬಲೆಯಲ್ಲಿ ಬೀಳಿಸ್ಕೋಬೇಕು. ಇಂಥ ವಿಷಯದಲ್ಲಿ ಆತರ ಪಟ್ರೆ ಕೆಲಸ ಕೆಡುತ್ತೆ. ಅದಕ್ಕೆ ತಾಳ್ಮೆಯಿಂದ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಕಂಡುಹಿಡಿಬೇಕು. ಅಂದ್ರೆ ಇವಾಗ ಏನ್ ಮಾಡ್ಬೇಕು ಸರ್? ಭಾರ್ಗವಿನ ನಾವಿಲ್ಲಿ ಬಿಗಿ ಮಾಡಿದ್ರೆ ಆ ಅನಾಮಿಕ ವ್ಯಕ್ತಿ ಅವರಾಗವ್ರೆ ಆಚೆ ಬರ್ತಾರೆ. ಅರ್ಥ ಆಯ್ತು ಮಾವ. ಇನ್ಮೇಲೆ ಆ ಭಾರ್ಗವಿ ಮೇಲೆ 24/7 ಕಣ್ಣಿಟ್ಟಿರ್ತೀನಿ. ಅವಳು ಯಾರ ಹತ್ರ ಮಾತಾಡ್ತಾಳೆ, ಏನ್ ಮಾಡ್ತಾಳೆ ಎಲ್ಲ ಗಮನಿಸ್ತೀನಿ. ಗುಡ್. ನನಗೂ ಅರ್ಥ ಆಯ್ತು ಸರ್. ಈ ಕೇಸ್ ವಿಚಾರದಲ್ಲಿ ಭಾರ್ಗವಿ ಒಬ್ಳೇ ಅಲ್ಲ, ಬೇರೆ ಯಾರೇ ಬಂದು ಪಿಟಿಷನ್ ಹಾಕಿದ್ರು, ಕೇಸ್ ಬಗ್ಗೆ ವಿಚಾರಿಸಿದ್ರು, ಮೊದಲು ಬಂದ್ಬಿಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಗುಡ್. ಇಷ್ಟು ದಿನ ನಾವು ಲಗೋರಿ ಆಟ ಆಡ್ತಾ ಇದ್ವಿ. ಇನ್ನು ಮುಂದೆ ಕಣ್ಣ ಮುಚ್ಚಾಲೆ ಆಟ ಶುರು. ಬೋತ್ ಆಫ್ ಯು ಬಿ ಕೇರ್ಫುಲ್. ಏನ್ ನೋಡ್ತಾ ಇದ್ದೀರಾ? ಅವೆಲ್ಲನೂ ನಾನೇ ತಂದಿದ್ದೆ. ಇಷ್ಟ ಆಯ್ತಾ? ಇದು ಎಲ್ಲ ಸೀರೆಗಿಂತ ಸ್ಪೆಷಲ್ ಸೀರೆ. ಯಾಕೆ? ಯಾಕಂದ್ರೆ ಇದನ್ನ ನೀವು ಮದುವೆ ಆಗೋ ಮುಂಚೆ ನೀವೇ ನನ್ನ ಹೆಂಡತಿ ಅಂತ ಸ್ವಲ್ಪ ಫಿಕ್ಸ್ ಆಗಿ ತಗೊಂಡ್ಬಂದಿದ್ದೆ. ಇದನ್ನ ಅವತ್ತು ಕೊಡಕ್ ಬಂದೆ, ನೀವು ಅಂತ ಊದಿಸ್ಕೊಂಡಿದ್ರಿ. ಸಿಟ್ಟಲ್ಲಿ ತಗೊಂಡೇ ಇಲ್ಲ. ಅವತ್ತು ತಗೊಳ್ದೇ ಇದ್ರೆ ಏನಂತೆ, ಇವತ್ತು ತಗೊಳ್ತೇನೆ. ನಿಜವಾಗ್ಲೂ ನನ್ನ ಬಗ್ಗೆ ಯಾವುದೇ ಬೇಜಾರು ಸಿಟ್ಟು ಇಲ್ಲದೆ ತಗೋತಿದ್ದೀರಲ್ವಾ? ಹೌದು ಅರ್ಜುನ್, ನಾನು ಈ ಸೀರೆನ ಕೋಪದಿಂದ ಅಲ್ಲ, ಪ್ರೀತಿಯಿಂದನೇ ತಗೊಳ್ತಾ ಇದ್ದೀನಿ. ಈ ಸೀರೆ ತುಂಬಾನೇ ಚೆನ್ನಾಗಿದೆ ಪಾರ್ಥ. ನಮ್ ಪ್ರೀತಿ ಅಷ್ಟೇ ಮತ್ತೆ. ಏನಂದ್ರೆ ನೀವು? ಪಾರ್ಥ? ಮತ್ತೆ ಪಾರ್ಥ ಅಂದ್ರಿ ಅಲ್ವಾ? ಅಂದ್ರೆ ಮತ್ತೆ ನೀವು ನನ್ನ ಪ್ರೀತಿನ ಒಪ್ಕೊಂಡ್ರ? ಇಲ್ಲಿ ಯಾರ ಮಾತನ್ನ ನಂಬಬೇಕು, ಯಾರ ಮಾತನ್ನ ನಂಬಾರ್ದು ಅಂತ ಗೊತ್ತಾಗ್ದೆ ನಾನು ನಿಮ್ಮೇಲೂ ಅನುಮಾನ ಪಟ್ಬಿಟ್ಟೆ ಪಾರ್ಥ. ಆದ್ರೆ ನಿಮ್ಮ ಸ್ವಚ್ಛ ಮನಸ್ಸು, ನಿಷ್ಕಲ್ಮಶವಾದ ಪ್ರೀತಿ ನನ್ ಕಣ್ತರಿಸ್ಬಿಡ್ತು. ನಡೆದಿರೋದ್ರಲ್ಲಿ ನಿಮ್ದು ಯಾವುದೇ ತಪ್ಪಿಲ್ಲ ಅಂತ ನನಗೆ ಅರ್ಥ ಆಯ್ತು ಪಾರ್ಥ.